ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 4ನೇ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯ ಮತ್ತು ಬಹಮನಿ ಸಾಮ್ರಾಜ್ಯ ಎನ್ನುವಂತಹ ಚಾಪ್ಟರ್ ಇಂದ ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ಕಾರಣವಾದ ಯುದ್ಧ ಯಾವುದು ಹೇಳ್ತಾ ಇದ್ದಾರೆ ಮಕ್ಕಳು. ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ಅಹಮದ್ ನಗರ ಕದನ, ಆಪ್ಷನ್ ಬಿ ರಕ್ಕಸ ತಂಗಡಿ ಕದನ, ಆಪ್ಷನ್ ಸಿ ಪಾಣಿಪತ್ ಕದನ, ಆಪ್ಷನ್ ಡಿ ತರೈನ್ ಕದನ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ರಕ್ಕಸ ತಂಗಡಿ ಕದನ, ಅಥವಾ ಇದನ್ನ ತಾಳಿಕೋಟೆ ಕದನ ಅಂತ ಕೂಡ ಕರೀತಾರೆ. ಓಕೆನಾ. ಸೊ ಈ ಕದನ ನಡೆದಿದ್ದು 1565ರಲ್ಲಿ. ರಕ್ಕಸ ತಂಗಡಿ ಕದನ ಇಲ್ಲಿ 4 ರಾಜ್ಯಗಳ ಒಕ್ಕೂಟವು, ಓಕೆ, 4 ರಾಜ್ಯಗಳ ಒಕ್ಕೂಟ ಸೈನ್ಯ ವಿಜಯನಗರ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿತು. ಇದರಲ್ಲಿ ರಾಮರಾಯನ ಸೈನ್ಯ ಸೋತಿತು, ಅವನು ಹತನಾದನು. ವಿಜಯ ಸಾಧಿಸಿದ ದಕ್ಕನಿನ ಸುಲ್ತಾನರ ಸೈನ್ಯ ವೈಭವ್ಯವಾಗಿದ್ದ ವಿಜಯನಗರದ ರಾಜಧಾನಿ ಹಂಪಿಯನ್ನ ಕೊಳ್ಳೆ ಹೊಡೆಯಿತು. ಇದರ ಫಲವಾಗಿ ಹಂಪಿ ಹಾಳು ಹಂಪಿ ಆಗತ್ತೆ ಮಕ್ಕಳು. ಓಕೆ. ಮುಂದೆ ಪೆನುಕೊಂಡ, ಚಂದ್ರಗಿರಿ, ಕೊನೆಗೆ ವೆಲ್ಲೂರುಗಳಿಂದ ಅರವೀಡು ವಂಶದ ಆಡಳಿತ 1646ರವರೆಗೆ ಮುಂದುವರಿಯಿತು. ಕರ್ನಾಟಕದಲ್ಲಿ ಮೈಸೂರಿನ ಒಡೆಯರು, ಕೆಳದಿಯ ನಾಯಕರು ಮತ್ತು ಚಿತ್ರದುರ್ಗದ ಪಾಳೆಗಾರರು ಮುಂತಾದ ವಿಜಯನಗರದ ಸಾಮಂತರು ಏನಾಗ್ತಾರೆ, ಸ್ವತಂತ್ರರಾಗ್ತಾರೆ. ಓಕೆನಾ. ಸೊ 1565ರಲ್ಲಿ ನಡೆದಂತಹ ರಕ್ಕಸ ತಂಗಡಿ ಅಥವಾ ತಾಳಿಕೋಟೆ ಕದನವು ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ಕಾರಣವಾಗುತ್ತೆ. ಥ್ಯಾಂಕ್ ಯು.